ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್ ದಿ ಲರ್ನಿಂಗ್ ಲ್ಯಾಂಪ್. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಾಸ್ 10 ಮೆಥಮೆಟಿಕ್ಸ್ ಪಾರ್ಟ್ 1 ಇರುವಂಥ ರಿಯಲ್ ನಂಬರ್ಸ್ ಎಕ್ಸಸೈಸ್ 1.1 ಸಾಲ್ವ್ ಮಾಡೋಣ. ಸೊ ಎಕ್ಸಸೈಸ್ 1.1 ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಈ ಎಕ್ಸಸೈಸ್ ಬೇಕಾಗಿರುವಂಥ ಬೇಸಿಕ್ಸ್ಗಳನ್ನು ನೋಡ್ಕೊಳ್ಳೋಣ. ಸೊ ಏನೇನು ಬೇಸಿಕ್ಸ್ ಗೊತ್ತಿದ್ರೆ ನಮಗೆ ಈ ಎಕ್ಸಸೈಸ್ ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ಇರುತ್ತೆ. ಓಕೆನಾ? ಸೊ ಫಸ್ಟ್ ಬೇಸಿಕ್ಸ್ ಬಂದ್ಬಿಟ್ಟು ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಅಂದ್ರೆ ಏನು? ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಕಾಂಪೋಸಿಟ್ ನಂಬರ್ಸ್ ಅಂದ್ರು, ಡಿವಿಸಿಬಿಲಿಟಿ ಟೆಸ್ಟ್ ಮತ್ತೆ ಟೇಬಲ್ಸ್ ಗೊತ್ತಾಗಿರ್ಬೇಕಾಗುತ್ತೆ. ಸೊ ಇವೆಲ್ಲ ಗೊತ್ತಿದ್ರೆ ನಮಗೆ ಈಸಿಯಾಗಿ ಈ ಎಕ್ಸಸೈಸ್ ಸಾಲ್ವ್ ಆಗುತ್ತೆ. ಸೊ ಫಸ್ಟ್ ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ 2, 3, 5, 7, 11, 13, 19 ಅಪ್ ಟು ಸೊ ಆನ್. ಇವುಗಳಿಗೆ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಏನಕ್ಕೆ ಅಂತಂದ್ರೆ, ಸೊ ಎಕ್ಸಾಂಪಲ್ 13 ತೊಗೊಳ್ಳೋಣ. ಸೊ 13 ಯಾವ್ಯಾವ ಟೇಬಲಲ್ಲಿ ಬರುತ್ತೆ? 1 ಟೇಬಲಲ್ಲಿ ಬರುತ್ತೆ, 2 ಟೇಬಲ್ ಬರಲ್ಲ, 3 ಟೇಬಲ್ ಬರಲ್ಲ, ಯಾವುದು ಟೇಬಲಲ್ಲೂ ಬರದೇ ಇಲ್ಲ ಅದು. ಸೊ ಡೈರೆಕ್ಟ್ ಬರದೆ 13 ಟೇಬಲ್. ಯಾವುದು ಅದರದೇ ಆದ ಟೇಬಲಲ್ಲಿ ಬರುತ್ತೆ ಬಿಟ್ರೆ 1 ಟೇಬಲಲ್ಲಿ ಬರುತ್ತೋ ಅವುಗಳಿಗೆ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ 11 ಕೂಡ ತಗೊಳ್ಬೋದು ನೀವು. 11 ತಗೊಂಡ್ರೆ 11 ಯಾವ ಟೇಬಲ್ ಬರುತ್ತೆ? 1 ಟೇಬಲ್ ಬರುತ್ತೆ, ಬಿಟ್ಟರೆ 11 ಟೇಬಲ್ ಬರುತ್ತೆ. ಎರಡೇ ಇರ್ತವೆ ಇದಕ್ಕೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಅಂದ್ರೆ ಪ್ರೈಮ್ ನಂಬರ್ಸ್ನ ಬಿಟ್ಟು ಯಾವ್ಯಾವ ಇದಾವೋ ಅವೆಲ್ಲ ಕಾಂಪೋಸಿಟ್ ನಂಬರ್ಸ್ ಆಗ್ತವೆ. ಎಕ್ಸಾಂಪಲ್ ತಗೊಳಿದ್ರೆ 4, 6, 8, 10, 12, 15, 14, 16, 18, 20. ಇದೇನಿದು? 1 ಬರಲಿಲ್ಲ ಅಂತ ಅರ್ಥ. 1 ಏನಾಗುತ್ತೆ? ಎಕ್ಸೆಪ್ಟ್ 1 ಕಾಂಪೋಸಿಟ್ ನಂಬರು ಅಲ್ಲ, ಪ್ರೈಮ್ ನಂಬರು ಅಲ್ಲ. ಇದು ಯಾವ ಎರಡೂದ್ರಲ್ಲಿ ಯಾವ ಗ್ರೂಪಿಗೂ ಬರದೇ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಡಿವಿಸಿಬಿಲಿಟಿ ಟೆಸ್ಟ್ 2 ಏನ್ ಹೇಳುತ್ತೆ? ಕೊಟ್ಟಿರೋ ಸಂಖ್ಯೆ ಸಮ ಸಂಖ್ಯೆ ಇದ್ದರೆ ಅದು ಹೋಲ್ ನಂಬರ್ ಡಿವಿಸಲ್ ಬೈ 2 ಆಗುತ್ತೆ ಅಂತ ಅರ್ಥ. ಎಕ್ಸಾಂಪಲ್ ತಗೊಳಿದ್ರೆ 1, 2, 5, 4. ಇದು 4 ಡಿಜಿಟ್ ನಂಬರ್ ಇದೆ. ಸೊ 4 ಡಿಜಿಟ್ ನಂಬರ್ ಇರೋದ್ರಿಂದ ಹೇಗೆ ಹೇಳ್ತೀರಾ ನೀವು ಇದು 2 ಡಿವೈಡ್ ಆಗುತ್ತಿಲ್ವಾ ಅಂತ ಹೇಳಿ? ನಾವು ಹೇಳೋದು ಲಾಸ್ಟ್ ನಂಬರ್ ಮೇಲೆ. ಲಾಸ್ಟ್ ನಂಬರ್ ಇವನ್ ಇದ್ರೆ ಹೋಲ್ ನಂಬರ್ 2 ಡಿವೈಡ್ ಆಗುತ್ತೆ ಅಂತ ಅರ್ಥ, ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಡಿವಿಸಿಬಿಲಿಟಿ ಟೆಸ್ಟ್ ಬೈ 3. ಸೊ ಡಿವಿಸಿಬಿಲಿಟಿ ಟೆಸ್ಟ್ 3 ಏನ್ ಹೇಳುತ್ತಂದ್ರೆ, 4 ಡಿಜಿಟ್ ನಂಬರ್ ಕೊಟ್ಟಿದ್ರೆ ಅಥವಾ 5 ಡಿಜಿಟ್ ನಂಬರ್ ಕೊಟ್ಟಿದ್ದಾರೆ, ಎಷ್ಟು ಡಿಜಿಟ್ ನಂಬರ್ ಕೊಟ್ಟಿರ್ತಾರೋ ಪ್ರತಿಯೊಂದನ್ನು ಆಡ್ ಮಾಡಬೇಕು. ಇಲ್ಲಿ 1 + 2 3, 3 + 5 8, 8 + 4 12. ಇದ್ರ ಸಮ್ ಮಾಡಿದಾಗ 12 ಬಂತಾ? 12 3 ಟೇಬಲ್ ಅಲ್ಲಿ ಇದೆಯಾ? ಇದೆ. 3 4 12 ಇದೆ. ಸೊ ಇದು ಹೋಲ್ ನಂಬರ್ 3 ಇಲ್ಲಿ ಡಿವೈಡ್ ಆಗುತ್ತೆ ಅಂತ ಅರ್ಥ, ಇಲ್ಲ ಅಂದ್ರೆ ಆಗೋದಿಲ್ಲ. ನೆಕ್ಸ್ಟ್ ಡಿವಿಸಿಬಿಲಿಟಿ ಟೆಸ್ಟ್ ಬೈ 5. 5 ಏನ್ ಹೇಳುತ್ತೆ? ಡಿವಿಸಿಬಿಲಿಟಿ ಟೆಸ್ಟ್ ಲಾಸ್ಟ್ ಡಿಜಿಟ್ ಇಲ್ಲಿ 1 2 5 4, 1 2 5 4 ಎಕ್ಸಾಂಪಲ್ ತಗೊಂಡಿದ್ದೀವಲ್ಲ, ಈ ಲಾಸ್ಟ್ ಡಿಜಿಟು 5 ಅಥವಾ 0 ಇರಬೇಕು. ಇದ್ರೆ ಮಾತ್ರ ಇದು ಹೋಲ್ ನಂಬರ್ 5 ಡಿವೈಡ್ ಆಗುತ್ತೆ ಅಂತ ಅರ್ಥ, ಇಲ್ಲಾಂದ್ರೆ ಆಗೋದಿಲ್ಲ. ಇವಾಗ ಎಕ್ಸಾಂಪಲ್ 100 ಈಸ್ ಡಿವಿಸಿಬಲ್ ಬೈ 5, 125 ಡಿವಿಸಿಬಲ್ ಬೈ 5, ಯಾಕಂದ್ರೆ ಲಾಸ್ಟ್ ಡಿಜಿಟ್ 5 ಮತ್ತೆ 0 ಇದೆ. ಓಕೆ, ಈ ಡಿವಿಸಿಬಿಲಿಟಿ ಟೆಸ್ಟ್ ನೀವು 8th ಸ್ಟ್ಯಾಂಡರ್ಡ್ ಕಲ್ತಿರ್ತೀರಾ. ಇದು ಬೇಸಿಕ್ಸ್ ಇರಬೇಕು. ಮತ್ತೆ ಟೇಬಲ್ಸ್ ಓದ್ತಿರ್ಬೇಕು. ನಿಮಗೆ ಒಂದು ಮಿನಿಮಮ್ 20 ತನಕ ಆದ್ರೂ ಟೇಬಲ್ಸ್ ಓದ್ತಿರ್ಬೇಕು. ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮತ್ತೆ ನೀವು ಇಲ್ಲಿ ಫಸ್ಟ್ ಕ್ವಶನಿಗೆ ಬಂದ್ರೆ, ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋದವರು ಪ್ರತಿಯೊಂದನ್ನು ಕಾಂಪೋಸಿಟ್ ನಂಬರ್ ಕೊಟ್ಟಿದ್ದಾರೆ, ಅಂದ್ರೆ ಇದಕ್ಕೆ ಫ್ಯಾಕ್ಟರ್ಸ್ ಮೋರ್ ದೆನ್ 2 ಇದಾವೆ ಅಂತ ಅರ್ಥ. ನಾವೇನ್ ಮಾಡಬೇಕು? ಎಕ್ಸಾಕ್ಟ್ ಫ್ಯಾಕ್ಟರ್ಸ್ 2ನೇ ಇರಬೇಕು, ಎರಡೆರಡು ಫ್ಯಾಕ್ಟರ್ ಬರಬೇಕು. ಆ ರೀತಿ ಪ್ರೈಮ್ ನಂಬರ್ಸ್ ಮಾತ್ರ ತಗೊಳ್ಬೇಕು. ಪ್ರೈಮ್ ನಂಬರ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು ಇದನ್ನ, ಫ್ಯಾಕ್ಟರ್ಸ್ ಆಫ್ ಪ್ರೈಮ್ ನಂಬರ್. ಓಕೆ, ನೆಕ್ಸ್ಟ್ ಫಸ್ಟ್ ಕ್ವಶನ್ ಏನಿದೆ? 140 ಇದೆ, 140 ಇದೆ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಈಸ್ 140. ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿಯಬೇಕಂದ್ರೆ ಈ ಕಡೆ ನಾವು ಪ್ರೈಮ್ ನಂಬರ್ಸ್ ಮಾತ್ರ ತಗೊಳ್ಬೇಕು. ಈ ಕಡೆ ಫಸ್ಟ್ ಯಾವ್ದಿದೆ? ಈ ನಂಬರ್ ನೋಡಿ, 140 ಇದೆ, ಏನಿದೆ? ಇವನ್ ನಂಬರ್ ಇದೆ. ಸೊ ನಾನು 2 ತಗೊಳ್ತೀನಿ. 270 is 140. ಮತ್ತೆ 70 is an even number. ಸೊ 2 3 is 6. 7 ಗಿನ ನಿಯರೆಸ್ಟ್ ಇರೋ ನಂಬರ್ ಯಾವ್ದಿದೆ 2ದಲ್ಲಿ?
6 ಇದೆ. ಅದು ಎಷ್ಟಲೇ 6 ಇದೆ? 3 is 6 ಇದೆ. ಸೊ 2 3 is 6. 7 minus 6 1 ಉಳಿಯುತ್ತೆ. 1 ಈ ಕಡೆ ಇದ್ರ ಜೊತೆ ಬರ್ದಾಗ 10 ಆಗುತ್ತೆ. ಸೊ 2 5 is 10. 35 is an odd number. It is not divisible by 2. 2 ಇಂದ ಡಿವೈಡ್ ಆಗೋದೇ ಇಲ್ಲ 35. ಸೊ 3 ಇಂದ ಡಿವೈಡ್ ಆಗುತ್ತಾ? 3 ಇಂದನೂ ಆಗೋದಿಲ್ಲ. ಯಾಕೆ ಹೇಳಿ? 5 plus 3 ಮಾಡಿದಾಗ 8 ಆಗುತ್ತೆ. 8 3 ಟೇಬಲ್ಸ್ ಅಲ್ಲಿ ಇಲ್ವೇ ಇಲ್ಲ. ಸೊ ಲಾಸ್ಟ್ ಡಿಜಿಟ್ 5 ಇರೋದ್ರಿಂದ ನಾನಿಲ್ಲಿ 5 ತಗೊಳ್ತೀನಿ. 5 7s 35. ನೋಡಿ, ಮತ್ತೆ 7 is a prime number. 7 1s 7. So 140 can be written as 2 into 2 into 5 into 7. 2 into 2 2 square into 5 into 7. This is the first answer. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 156. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 156 ಇದೆ. 156. ಇದನ್ನ ನಾನು 2 ಇಂದ ಸ್ಟಾರ್ಟ್ ಮಾಡ್ತೀನಿ. ಯಾಕೆ 2 ಇಂದ ಅಂದರೆ ಗಿವನ್ ಕೊಟ್ಟಿರೋ ಸಂಖ್ಯೆ ಇವನ್ ಇದೆ. ಸೊ 2 7s 14. 1 ಉಳಿಯುತ್ತೆ. 1 ಈ ಕಡೆ ಬಂದಾಗ 16 ಆಗುತ್ತೆ. 2 8s 16. ಮತ್ತೆ 78 is an even number. So it is divisible by 2. 2 3s 6. 18 ಆಯಿತು. 2 9s 18. ನೋಡಿ, ಇವಾಗ ಬಂದಿರೋ ಆನ್ಸರು ಆಡ್ ನಂಬರ್ ಇದೆ. ಸೊ ಇದು 2 ಇಂದ ಹೋಗಲ್ಲ. ನೆಕ್ಸ್ಟ್ ಯಾವುದು ಪ್ರೈಮ್ ನಂಬರ್? 2 ಆದಮೇಲೆ 3 ಇದೆ. ಸೊ 3 ತೊಗೊಳ್ಬೋದಾ? 9 plus 3 12 ಆಗುತ್ತೆ. 12 3 ಅಲ್ಲಿ ಇದೆಯಾ? ಇದೆ. ಸೊ 3 1s 3. 3 3s 9. So 13 is a prime number. So 13 1s 13. So 156 can be written as 2 into 2 into 3 into 13. 2 into 2 2 square into 3 into 13. ಅಂಡರ್ಸ್ಟುಡ್ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್ 3825. 38. ನೆಕ್ಸ್ಟ್ ಕ್ವಶನ್ ಏನಿದೆ? 38. ನೆಕ್ಸ್ಟ್ ಕ್ವಶನ್ 3825 ಇದೆ. ನೀವು ಇಲ್ಲಿ 5 ಇಂದ ಸ್ಟಾರ್ಟ್ ಮಾಡ್ಬೋದು, ಯಾಕೆಂದ್ರೆ ಲಾಸ್ಟ್ ಡಿಜಿಟ್ ಏನಿದೆ 5 ಇದೆ. ಆದರೆ ಫಸ್ಟು ನಮಗೆ 5ಗಿನ ಮುಂಚೆ ಯಾವ್ದು ಬರುತ್ತೆ? 3 ಬರುತ್ತೆ. ಸೊ 3 ನೋಡೋಣ ಒಂದ್ಸತಿ. 8 plus 3 11. 11 plus 2 13. 13 plus 5 18. 18 3 ಅಲ್ಲಿ ಇದೆಯಾ? 3 6 18 ಇದೆ. ಹಂಗಂದ್ರೆ ಇದು 3 ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. 3 1s 3. 3 2s 6. 8 minus 6 ಅಂದರೆ 2 ಉಳಿತು, 22. 3 7s 21. 22 ಇದೆ. 21 ಬಂದಿದೆ. ಸೊ 1 ಉಳಿತು, 15 ಆಯಿತು. 3 5s 15. ನೋಡೋಣ, ಇದು 4 ಡಿಜಿಟ್ ನಂಬರ್ ಇದೆ. ಸೊ ಹೇಗೆ ಹೇಳ್ತಾರೆ? ಇಲ್ಲಿ ಲಾಸ್ಟ್ 5 ಇದೆ. 3 ಇಂದ ಡಿವೈಡ್ ಆಗುತ್ತಿಲ್ಲ. ಫಸ್ಟ್ ನೋಡೋಣ. ಆಗಲಿಲ್ಲ ಅಂದರೆ ನೆಕ್ಸ್ಟ್ ಪ್ರೈಮ್ ನಂಬರ್ಗೆ 5 ಶಿಫ್ಟ್ ಆಗೋಣ. ಸೊ 2 plus 1 3. 3 plus 7 10. 10 plus 5 15. ಸೊ ಇದನ್ನಷ್ಟು ಆ್ಯಡ್ ಮಾಡಿದಾಗ 15 ಬಂತು. ಸೊ 15 3 ಟೇಬಲಲ್ಲಿ ಇದೆಯಾ? ಇದೆ. 3 5s 15. ಸೊ 3 4s 12. 3 2s 6. 1 ಉಳಿತು. 1 ಈ ಕಡೆ ಬಂದಾಗ 15. 3 5s 15. ಓಕೆ. 4 plus 2 6. 6 plus 5 11. 11 3 ಟೇಬಲಲ್ಲಿ ಇದೆಯಾ? ಇಲ್ಲ. ಹಂಗಂದ್ರೆ ನಮಗೆ 3 ತೊಗೊಳೋದು ಬೇಡ. ನೆಕ್ಸ್ಟ್ ಪ್ರೈಮ್ ನಂಬರ್ಗೆ ಹೋಗೋಣ. 3 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಬರೋದು 5. 5 8s 40. 2 ಉಳಿತು. 5 5s 25. ಅಗೇನ್ 5 ಇದೆ. 5 1s 5. 35. 5 7s 35. ಸೊ 17 is a prime number. ಯಾವುದ್ರ ಅಲ್ಲಿನೂ ಇದು ಬರಲ್ಲ. 17 1s 17. ಸೊ 3 8 2 5 can be written as 3 into 3 into 5 into 5 into 17. So 3 into 3 3 square into 5 into 5 5 square into 17. This is the answer of 3825. So next question. ನೆಕ್ಸ್ಟ್ ಕ್ವಶನ್ ಏನಿದೆ? 5005 ಅಂತ ಇದೆ.
ನೆಕ್ಸ್ಟ್ ಕ್ವಶನ್ 5005 ಅಂತ ಇದೆ. ಇದು ನೋಡಿ ಲಾಸ್ಟ್ ಡಿಜಿಟು 5 ಇದೆ. ಸೊ 5 ನೆಕ್ಸ್ಟ್ ಚೆಕ್ ಮಾಡೋಣ. 5 1 5, 5 100 500, 5 1 5. ಇದು ಲಾಸ್ಟ್ ಡಿಜಿಟ್ 1 ಇದೆ. 1 ಇರೋದ್ರಿಂದ ಆಡ್ ನಂಬರ್ ಆಯಿತು. 2 ಇಂದನೂ ಹೋಗಲ್ಲ. 3 ಇಂದ ಹೋಗುತ್ತಾ? 3 ಇಂದನೂ ಹೋಗಲ್ಲ. ನೆಕ್ಸ್ಟ್ ಯಾವ್ದ್ರಿಂದ ಹೋಗುತ್ತಿದ್ದು? 5 ಆದ್ಮೇಲೆ ಯಾವ್ದು ಬರುತ್ತೆ? 7. 7 ಇಂದ ಟ್ರೈ ಮಾಡೋಣ. 7 1 7 ಆದರೆ 30. 7 7 4 28, 7 3 21. ಓಕೆ, 7 ಇಂದ ಹೋಗುತ್ತೆ. 7 ಇದು 7 1 7. ಸೊ 10 - 7 ಅಂದರೆ 3 ಆಯಿತು. 3 ಈ ಕಡೆ ಕಳಿಸಿದ್ರೆ 30 ಆಯಿತು. 7 4 28. 28 ಇಲ್ಲಿ 30 ಇತ್ತು, ನಮಗೆ ಬಂದಿರೋದು 7 4 28. 30 - 28 ಅಂದರೆ 2 ಆಯಿತು. 21 ಆಯ್ತು ಇದು. ಸೊ 7 3 21. ಓಕೆ, ನೆಕ್ಸ್ಟ್ ಇದು 7 2 14 ಆದರೆ 3 ಉಳ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಇರೋದು 11. 11 ತೊಗೊಳ್ಳೋಣ. ಸೊ ಡಿವಿಸಿಬಿಲಿಟಿ ಬೈ 11 ರೂಲ್ ಏನು ಹೇಳುತ್ತಂದ್ರೆ, ಫಸ್ಟ್ ಡಿಜಿಟ್ ಮತ್ತೆ ಲಾಸ್ಟ್ ಡಿಜಿಟ್ ಆ್ಯಡ್ ಮಾಡಿದಾಗ ಮಿಡಲ್ ಡಿಜಿಟ್ ಬಂದರೆ ಹೋಲ್ ನಂಬರ್ 11 ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ನೋಡಿ ಇಲ್ಲಿ 1 + 3 ಮಾಡಿದಾಗ 4 ಬಂತಾ, ಅಂದರೆ ಇದು ಹೋಲ್ ನಂಬರ್ 11 ಇಂದ ಡಿವೈಡ್ ಆಗುತ್ತೆ. ಸೊ 11 13 143. ಸೊ ಅಗೇನ್ 13 is a prime number. 13 1 13. So 5005 can be written as in the prime factors 5 into 7 into 11 into 13. ನೆಕ್ಸ್ಟ್ ನಂಬರ್ ಏನಿದೆ ನಮಗೆ? 7429. 7429. ಸೊ ನೀವು ಈ ಕಡೆಯಿಂದ ಯಾವ ರೀತಿ ಬರ್ತಿದ್ರೋ ಆ ರೀತಿ ಸ್ವಲ್ಪ ಡಿಫಿಕಲ್ಟಿ ಹೆಚ್ಚಾಗ್ತಿದೆ. ನಂಬರ್ಸು ಪ್ರೈಮ್ ನಂಬರ್ಸ್ ಇಲ್ಲಿ ನೋಡಿ, ಇಲ್ಲಿ 13 ತನಕ ಬಂತು. ಓಕೆನಾ? ನೆಕ್ಸ್ಟ್ 7429 ಇದೆ. 7429 ಇದು 9 ಇರೋದ್ರಿಂದ ಆಡ್ ನಂಬರ್ ಆಗುತ್ತೆ. 2 ಇಂದ ಹೋಗಲ್ಲ. 3 ಇಂದ ಹೋಗುತ್ತಾ ನೋಡೋಣ. 7 + 4 11, 11 + 2 13, 13 + 9 22 ಆಯಿತು. ಸೊ 22 3 ಟೇಬಲ್ಸ್ ಅಲ್ಲಿ ಇಲ್ಲ. 3 ಇಂದನೂ ಹೋಗಲ್ಲ. 5 ಇಂದ ಹೋಗುತ್ತಾ? 5 ಇಂದ ಹೋಗಲ್ಲ, ಯಾಕಂದ್ರೆ ಲಾಸ್ಟ್ ಡಿಜಿಟ್ 9 ಇದೆ. 7 ಅಲ್ಲಿ ಹೋಗುತ್ತಾ? 7 ಇಂದನೂ ಹೋಗಲ್ಲ ಇದು. ಸೊ ಇದು ಡೈರೆಕ್ಟ್ ಹೋಗೋದು 17 ಇಂದ ಹೋಗುತ್ತೆ ಇದು. ಸೊ 17 ಟೇಬಲ್ಸ್ ನಿಮ್ಗೆ ಗೊತ್ತಿದ್ರೆ 17 ಈಸಿಯಾಗಿ ಸಾಲ್ವ್ ಮಾಡ್ಬೋದು. 17 ಆಯ್ತಾ? 17 ಎಷ್ಟಲೇ 74 ನಿಯರೆಸ್ಟ್ ವ್ಯಾಲ್ಯೂ ಯಾವುದಿದೆ 17 ಟೇಬಲಲ್ಲಿ? ಸೊ 17 ನಿಯರೆಸ್ಟ್ ಇರೋದು 17 4 68 ಇದೆ. ಸೊ 17 4 68. 74 - 68 ಅಂದರೆ 62 ಆಯಿತು. ಸೊ 62ಗೆ ನಿಯರೆಸ್ಟ್ ವ್ಯಾಲ್ಯೂ ಯಾವುದಿದೆ 17 ಟೇಬಲಲ್ಲಿ? 62. 17 3 51. ಸೊ 17 3 51. 62 ಮತ್ತು 51ಗೆ ಬಂದರೆ ಎಷ್ಟು ಉಳಿಯುತ್ತೆ ಡಿಫ್ರೆನ್ಸು? 11 ಆಗುತ್ತೆ. ಸೊ 11 ಇಲ್ಲಿ ಬರ್ಕೊಂಡ್ರೆ 119 ಆಗುತ್ತೆ ಇದು. ಸೊ 17 ಟೇಬಲ್ 119 ಇದೆಯಾ? 17 5 85, 17 6 17 7 119 ಇದೆ. 17 7 119. ಓಕೆ, ಇದು ಸಾಲ್ವ್ ಆಯಿತು. ನೆಕ್ಸ್ಟ್ 437. 17 ಟೇಬಲಲ್ಲಿ ಬರಲ್ಲ. ಸೊ ನೆಕ್ಸ್ಟ್ ಬರೋದೆ 19 ಟೇಬಲ್, ಏಕೆಂದರೆ 19 is a ಪ್ರೈಮ್ ನಂಬರ್. ಓಕೆನಾ? 19 ಟೇಬಲ್ಗೆ ನಿಯರೆಸ್ಟ್ 43 ನಿಯರೆಸ್ಟ್ ವ್ಯಾಲ್ಯೂ ಯಾವುದಿದೆ? 19 2 38, 19 3 57 ಇದೆ. ಸೊ 57 ಎಕ್ಸಿಡ್ಸ್ ದ 43. 43ನ ದಾಟ್ಬಿಡುತ್ತೆ. ಅದರ ಸಮ ನಾನು 19 2 38 ತೊಗೊಳ್ತೀನಿ. ಸೊ 43 - 38 ಅಂದರೆ 55 ಬರುತ್ತೆ. ಇದು 57 ಆಗುತ್ತೆ.